ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಲ್ಲ? ಮಸ್ತಾಗಿ ಬಿಂದಾಸಾಗಿ ಸಖತ್ತಾಗಿರಬೇಕು ಅಂತಾನು ಬಯಸ್ತೀನಿ. ನೀವೆಲ್ಲ ಹೆಲ್ದಿ ಚಾಲೆಂಜ್ ಮಾಡ್ತಾ ಇದ್ದೀರಿ ಇಲ್ಲ ಅನ್ನೋದಕ್ಕೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಆ್ಯಂಡ್ ಡೆಫಿನೆಟ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಭೇಟಿ ಐತೀನಿ ನಂತರ ಇವತ್ತಿನ ದಿನಚರ್ಯ ಎಲ್ಲ ನೋಡ್ಕೊಂಡು ಬರ್ರಿ. ಬಾಯ್. ಇವತ್ತಿನ ಅಡುಗೆ ನೋಡ್ರಿ, ಬ್ಯಾಳಿ ಮಾಡ್ತಾಯಿದ್ದೀನಿ. ಸಪ್ಪನ ಬ್ಯಾಳಿ ಒಂದು ಕಡೆ, ಯಾಕಂದ್ರೆ ವಿರಾಟ್ ತನ್ನ ಸಲುವಾಗಿ ನಮ್ಮ ಸಲುವಾಗಿ ಖಾರದ ಬ್ಯಾಳಿ, ಬೆಂಡೆಕಾಯಿ ಪಲ್ಯ ಆ್ಯಂಡ್ ಅದ್ರ ಕಾಂಬಿನೇಷನಲ್ಲಿ ರೊಟ್ಟಿ ಟೇಸ್ಟ್ ಹತ್ತಲ್ಲ, ಸೊ ಚಪಾತಿ. ಆ್ಯಂಡ್ ನಾನು ಸಣ್ಣ ಸಣ್ಣ ಕ್ಯೂಟ್ ಮಕ್ಕಳು ಏನು ಮಾತಾಡ್ತಾರೆ ನೋಡರಿ. ಓ, ಅವೆಲ್ಲ ಗುಡಿಗಳವ. ಯಾವ ಗುಡಿಯಾಗ ಯಾರ? ಎಲ್ಲ ದೇವ್ರಿಗೆ ಕಟ್ಲತ್ತೀರಿ ನೀವು. ನಿಮ್ಮ ಮಮ್ಮಿ ದೇವಸ್ಥಾನಕ್ಕೆ ಹೋಗ್ಯಾರ, ನಿಮ್ಮ ಮಮ್ಮಿ ಕಾಶಿ ದರ್ಶನ ಮಾಡ್ಲಿಕ್ಕೆ ಹೋದ್ರೆ ನೀವು ಇಲ್ಲೇ ಎಲ್ಲ ದೇವ್ರ ಗುಡಿ ಕಟ್ಲತ್ತೀರಿ. ಗುಡ್ ಗುಡ್, ಕಟ್. ಹಲೋ ಫ್ರೆಂಡ್ಸ್, ಇವತ್ತಿನ ನಾನು ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಟೈಮ್ ತೋರಿಸ್ತೀನಿ. 10 ಆಗ್ಯದ. ಆ್ಯಂಡ್ ನಾವು ಐಮ್ ಹ್ಯಾವಿಂಗ್ ಕುಟ್ಟಿಂದ ಹುಗ್ಗಿ ಗಿವೆನ್ ಬೈ ಅನಿತಾ. ನಿನ್ನ ಅವ್ರ ಬಳಿ ಪೂಜೆ ಇತ್ತಂತ ಅದಕ್ಕೆ ಕೊಟ್ರ. ಇವತ್ತು ನಾವು ಊಟ ಮಾಡ್ತೀನಿ, ಯಾಕಂದ್ರೆ ನೀನು ಹೋಗಿ ಹಾಲು ತುಪ್ಪ ಆ್ಯಂಡ್ ಆಂಬೂರ್ ಮೈ ಆಲ್ ಟೈಮ್ ಫೇವ್ರೇಟ್. ಒಂದು ಸ್ವಲ್ಪ ರುಚಿ, ಒಂದು ಸ್ವಲ್ಪ ಖಾರ ಕಾಂಬಿನೇಷನ್. ಎಷ್ಟು ಜನರಿಗೆ ಇಷ್ಟ ಅದ ಕಮೆಂಟ್ ಮಾಡಿರಿ. ಇವತ್ತು ಮುಂಜಾನೆಲ್ಲ ಅಡುಗೆ ಜಲ್ದಿ ಮಾಡಿ ವೈಷ್ಣವಿಗೆ ಕಳಿಸ್ಕೊಟ್ಟ ನಂತರ ಇಲ್ಲೆಲ್ಲ ಹುಲ್ಲೇಟಾಗಿದೆ ನೋಡಲ್ಲಿ. ಅದು ಕಡೆ ಸೈಡ್ ನಿಮ್ಗೆ ಹುಲ್ಲೇಟ್ ಕಾಣಿಸ್ತು. ಒಟ್ಟು ಈ ಗಿಡಗಳ ನಡುನೂ ಆಗಿತ್ತು. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿನಿ. ಇವಾಗ ಕ್ಲೀನ್ ಮಾಡಿದ ನಂತರ ಒಳಗೆ ಹೋಗಿ ಹೂವು ಕಡಿಲಿಕ್ಕೆ ಭಯ ಆಗ್ತಾಯಿಲ್ಲ. ಆ್ಯಂಡ್ ಮತ್ತೊಂದು ಪ್ರಾಬ್ಲಮ್ ಏನಂದ್ರೆ, ಬಿಕಾಸ್ ಆಫ್ ಹೆವಿ ಏನಂತಾರೆ ಸನ್ಬರ್ನ್ ಆ್ಯಂಡ್ ಆಲ್, ಗಿಡಗಳಿಗೆ ಹೂವು ಪ್ರಾಪರಾಗಿ ಹತ್ತಲ್ಲ ಹೋಗ್ಯಾವ. ಆ್ಯಕ್ಚುಲಿ ಒಂದು ಥೋಡೆ ಕಟ್ಟಿಂಗ್ ಅದನ್ನು ಮಾಡಬೇಕು. ಈಗ ಗೊತ್ತಾಯ್ತು, ನಾಳೆಗೆ ಮಾಡ್ತೀನಿ. ಸೊ ನೋಡ್ರಿ, ಹೂವುಗಳು ಎಳಿಗಳು ಹೂವು ಅಂತೂ ಇಲ್ಲ, ಇದಿಂದ ಬೋಟ್ ಪರ್ಫೆಕ್ಟಾಗಿ ಬಿಚ್ಚಲ್ನೂ ಹೋಗ್ಯಾವ. ಆ್ಯಂಡ್ ಎಲಿಗಳ್ನು ಬಾಡ್ಲತ್ತವ. ರೈನ್ಫಾಲ್ ಯಾವುದೇ ನೋಡ್ರಿ ನ್ಯಾಚುರಲ್ ಆಗಿ ನೀರಿದ್ರೆ ಚಲೋ ಅನ್ನಿಸ್ತದೆ. ಸೊ ನಾವು ಮ್ಯಾಲಿಂದ ಎಷ್ಟು ಹಾಕೋರು ರೈನ್ಫಾಲ್ ಈಸ್ ಡಿಫ್ರೆಂಟ್ ಫ್ರೆಂಡ್ಸ್. ಸೊ ರೈನ್ಫಾಲ್ ಕಡೆಯಿಂದ ಗಿಡಗಳ್ನು ವೇಟ್ ಮಾಡ್ಲತ್ತವ ಅನ್ನಂಗೆ ಅನ್ಸತ್ತದು. ಸೊ ಏಟು ಹುಲ್ಲಿತ್ತು ಆ್ಯಂಡ್ ಎಲ್ಲ ಸಫಾಯಿ ಮಾಡಿ ಬಂದು ಕ್ಲೀನಪ್ ಆಗಿ ಮತ್ತೊಂದು ಬಾರಿ ಸ್ನಾನ ಮಾಡಿ. ಆ್ಯಂಡ್ ಇಲ್ಲಿ ನೋಡಿರಿ, ಬೆಡ್ರೂಮ್ನಾಗ ಬರೋಸ್ತನ ಕೈ ಹಾಕಿ ಎಷ್ಟು ಚಲೋ ಆಟ ಆಡ್ಲತ್ತಿತ್ತು. ಆ್ಯಕ್ಚುಲಿ ಭಾಳಷ್ಟು ಟೈಮ್ ತನಕ ಆಡಿತ್ತು, ಬಟ್ ಕ್ಲಿಪ್ಪಿಂಗ್ನ ಜಸ್ಟ್ ಫಾರ್ ಫ್ಯೂ ಸೆಕೆಂಡ್ಸ್ ತೋರಿಸೀನಿ. ಚಲೋ ರಿಲ್ಯಾಕ್ಸಿಂಗ್ ಅನ್ನಿಸ್ತು. ಆ ಬರ್ಡಿಗೆ ನೋಡ್ಕೋತ ಟೈಮ್ ಪಾಸ್ ಮಾಡೀನಿ. ಆ್ಯಂಡ್ ಬಟ್ಟೆ ಒಗಿಲಕ್ಕಂತೂ ಬಿಸಿಲಿರ್ತಲ್ಲ, ಒಂದು ಸ್ವಲ್ಪ ತಡ ಮಾಡಿ ಒಗಿತೀನಿ ನಾನು. ಮಾರ್ನಿಂಗ್ ಟೈಮ್ನಾಗ ಬೆನ್ನಿಗೆ ಬಿಸಿಲು ಬಡಿತದು, ಆಫ್ಟರ್ 1 o'clock ಮುಖಕ್ಕೆ ಬಡಿತು. ಸೊ ಆ ಪರ್ಟಿಕ್ಯುಲರ್ 2:30 to 1 ಒಳಗೆ ಒಗ್ದಾಕ್ಬೇಕಾಗ್ತದೆ. ಆ್ಯಂಡ್ ನೋಡ್ರಿ ಮತ್ತೊಂದು ಸರ್ಪ್ರೈಸ್. ಆ್ಯಂಡ್ 4-5 days ನಾನು ನೀರು ಹಾಕೋದಿದ್ದಿಲ್ಲ, ನೋಡಿಲ್ಲ. ಆ್ಯಂಡ್ ಏಕೋತ್ತು ಬ್ರಹ್ಮಕಮಲಕ್ಕೆ ಮಗ್ಗಿ ಬಂದಾವ ಅನ್ನೋದನ್ನು ನಂಗೆ ಗೊತ್ತಿಲ್ಲ. ಇವಾಗಿ ನೋಡ್ತಾ ಇದ್ದೀನಿ ಇವು ದೊಡ್ಡ ಆದ ನಂತರ. ಆ್ಯಂಡ್ ಗಾಳಿ ಇದೆಲ್ಲ ನಂಗೆ ಚೆನ್ನಾಗಿ ತೋರಿಸ್ಬೇಕು ಅಂದ್ರೆ ನಂಗೆ ಗಾಳಿ ಆಡ್ಲತ್ತವಲ್ಲ, ಸೂಪರ್ ಆಗಿ ಅನ್ನಿಸ್ತು, ಮಸ್ತ್ ಅದ. ಥ್ಯಾಂಕ್ ಯು ಗಾಡ್ ಫಾರ್ ದಿಸ್ ಬ್ರಹ್ಮಕಮಲ್ಸ್ ಆ್ಯಂಡ್ ಆಲ್. ಆ್ಯಂಡ್ ಮೊಗ್ರ ಗಿಡಗಳು ನೋಡ್ರಿ, ನೀರು ಗಾಳಿದ್ರೆ ಚೆನ್ನಾಗಿರ್ತದೆ. ಆ್ಯಂಡ್ ಫ್ರೆಂಡ್ಸ್, ಮನೆದೆಲ್ಲ ಕೆಲಸ ಮುಗಿಸ್ಕೊಂಡ ನಂತರ ನನಗೆ ಇವು ಕರ್ಮಣಿ ಬರೀಕವಲ್ಲ, ಒಂದು ಸ್ವಲ್ಪ ದಪ್ಪಂದು ಹಾಕೋಬರಿ ಅಂತ ಚೇಂಜ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಇವು ಏನು ಶೈನಿಂಗ್ ಮಣಿ ಅವಲ್ಲ ಕರ್ಮಣಿ, ಅವು ತಂದೀನಿ. ಆ್ಯಕ್ಚುಲಿ
ಹೊರಗೂ ಪೇಂಟ್ಸ್ಕೋಬೋದು, ಇಲ್ಲಂತಿಲ್ಲ. 80 ರುಪೀಸ್, 100 ರುಪೀಸ್, 120 ರುಪೀಸ್ ಹಂಗೆ ತೊಗೊಂಡು ಪೇಂಟ್ಸ್ ಕೊಡ್ತಾರೆ. ಬಟ್ ನಾನೇನು ಮಾಡ್ತೀನಿ ಅಂದ್ರೆ, ಇವಾಗ ನಿಮ್ಗೆ ಅದು ದಾರ ಕಾಣಿಸುತ್ತಲ್ಲ, ದಾರ ಎಳೆ ಹಚ್ಚಿ ಎಳೆದ್ರೆ ಅದು ಪೇಂಟ್ಸ್, ಅವ್ರನ್ನೂ ಅದೇ ಥರ ಪೇಣಿಸಲ್ಲ, ದಾರ ಹಚ್ಚಿ ಆ್ಯಂಡ್ ಇವಾಗ ನೋಡ್ತಾ ಇದ್ರಲ್ಲ ಇವು ದಾರಗಳು ನನ್ನ ಹಳೆ ಮಂಗಲಸೂತ್ರದ್ದು ದಾರಗಳು ಎಳಿ ಬಿಚ್ಚಿ ಹೋಗ್ಯೋ 2-3. ಅದ್ರ ಸಲುವಾಗಿ ಪೇಂಟ್ಸ್ ಹತ್ತಿ ನೋಡ್ಲಾಕ ಪರ್ಫೆಕ್ಟ್ ಆಗದ. ಬಟ್ ಮ್ಯಾಲಿನ ಸೈಡ್ ಕೊಳ್ಳಿನ ಬಲ್ಲಿ ಮತ್ತು ಮಂಗಲಸೂತ್ರ ಬಲ್ಲಿ ಅದು ಒಂದು ಸ್ವಲ್ಪ ಡೈಲಿ ಯೂಸ್ ಮಾಡ್ತೀವಲ್ಲ ಸ್ನಾನ ಮಾಡೋ ಹೊತ್ತಿನಾಗ ನೀರು ಅದನ್ನು ಬಿದ್ದಿಯೆಲ್ಲ ಒಂದು ಸ್ವಲ್ಪ ಖಡಕ್ಕಾಗಿ ದಾರ ಎಳೆಗಳು ಬಿಚ್ಕೊಂತು, ಕರ್ರಗಾಗ್ಯಾವ ನೋಡ್ರಿ ಹಳೆ ದಾರಗಳು. ಸೊ ಆ ಥರ ಆಗ್ಯದ. ಆ್ಯಂಡ್ ಆನಂತರ ಇವತ್ತು ವೈಭವನ್ ಬರ್ಡೇ, ಸೊ ಅದ್ರ ಸಲುವಾಗಿ ಕೇಕ್ ತರದ್ನೂ ಆಯ್ತದ ಅಂತ ಹುಡುಗರಿಗೆ ತೊಗೊಂಡು ಹೊರಗೆ ಹೋಗಿದ್ದ. ಸೊ ವೈಭವನ್ ಸಲುವಾಗಿ ಕೇಕ್ ತೊಗೊಂಡು ಬಂದೀನಿ. ನೋಡ್ಬೋದು ಸಾದಾ ಕೇಕಿಗೆ ಒಂದು ಸ್ವಲ್ಪ ಡೆಕೋರೇಟ್ ಮಾಡ್ಲಿಕ್ಕೆ ಹಚ್ಚೀನಿ ಮೈ ಸೂಪರ್ ಹೀರೋ ಅಂತ ಬರೆಸಿ. ಆ್ಯಂಡ್ ಈ ಬ್ಯಾಕ್ ಡ್ರಾಪ್ ನಿಮ್ಗೆ ನೆನಪದ ಫ್ರೆಂಡ್ಸ್, ಮೀಶೋನಾಗ ತೊಗೊಂಡಿನಲ್ಲ, ಇಲ್ಲಿ ನಾ ಯಾರಿಗೂ ತೋರಿಸ್ತಾ ಇಲ್ಲ, ಜಸ್ಟ್ ನಾನು ಸಿಂಪಲಾಗಿ ಯಾವ ಥರ ಡೆಕೋರೇಟ್ ಮಾಡ್ತೀನಿ ಅಂಥೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ನಿಮ್ಗೆ ಇನ್ನೊಂದು ಮಾತು ಹೇಳ್ಬೇಕಾದ್ರೆ, ನಾನು ಇಲ್ಲಿನ ತನಕ ಬರ್ಡೇ ಅದ ಅಂಥೇಳಿ ಹೊಸ ಬಟ್ಟೆ ತೊಗೊಬೋದನ್ನು ಗೊತ್ತೂ ಮಾಡಿಲ್ಲ. ಯಾಕಂದ್ರೆ ನಮ್ಮ ಪೇರೆಂಟ್ಸ್ ಹಂಗೆ ಮಾಡಿಲ್ಲ. ನಾನು ಫಸ್ಟ್ ಬರ್ಡೇಗೆ ನಮ್ಮ ಮಾಮ ಬಟ್ಟೆ ತೊಗೊಂಡು ಬಂದ್ರೆ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಪಪ್ಪಂದು ಮಮ್ಮಿಗೆ ಸುಟ್ಟು ಹಾಕಿರಂತ. ಸೊ ಆವಾಗಿಂದ ಹಿಡಿದು ನಂಗೂ ಅಷ್ಟು ಕ್ರೇಜ್ ಇಲ್ಲ, ಬರ್ಡೇ ಅದ ಬಟ್ಟೆ ತೊಗೋಬೇಕು ನಂಗೆ. ತೊಗೋತಾಮ ಅಂತಂದ್ರೆ ಮಕ್ಕಳು ತೊಗೋತೀನಿ, ಇಲ್ಲದ್ರೆ ಇಲ್ಲ. ಹಂಗೇನೋ ಮತ್ತೊಂದೇನಂದ್ರೆ ಕ್ಯಾಂಡಲ್ಸ್ನು ಬ್ಲೋ ಅಪ್ ಮಾಡೋದು, ಸರ ಹಾಕೋದು ಇಂಥವನು ಏನೂ ಮಾಡಲ್ಲ. ಜಸ್ಟ್ ಕೇಕ್ ತಂದು ಸೆಲೆಬ್ರೇಟ್ ಮಾಡ್ತೀವಿ, ಚಿಕ್ಕ ಮಕ್ಕಳ ಜೊತೆಲಿ ಆಟ ಆಡ್ತೀವಿ ಅಷ್ಟೇ. ಆ್ಯಂಡ್ ಕೇಕ್ ಸೆಲೆಬ್ರೇಷನ್ ಆದ ನಂತರ ವೈಷ್ಣವಿನ ಕೈಲಿ ಚಪಾತಿ ಮಾಡ್ಲಿಕ್ಕೆ ಹಚ್ಚೀನಿ. ಅಂದರೆ ಎಲ್ಲ ಅಡುಗೆ ನಾನೇ ಮಾಡಿಟ್ಟೇನಿ. ಚಪಾತಿ ಒಂದು ಅಕ್ಕಿನೂ ಕಲೀಲಿ ಅಂತ ಚಪಾತಿ ಮಾಡ್ಲಿಕ್ಕೆ ಹಚ್ಚೀನಿ. ಎಷ್ಟು ರೌಂಡಾಗಿ ಮಾಡ್ಯ ನೋಡ್ರಿ. ಸೊ ದಿಸ್ ಈಸ್ ಜಸ್ಟ್ ಅ ಮೆಮೊರಿ. ಅಕ್ಕಿ ಅಂದರೆ ಮಕ್ಕಳಿಗೆ ನಾವು ಎದುರು ಇಲ್ದೇ ಏನೋ ಅಡುಗೆ ಮಾಡ್ಲಿಕ್ಕೆ ಹಚ್ಬಾರ್ದು ಫ್ರೆಂಡ್ಸ್. ಸೊ ಇವತ್ತಿನ ವೀಡಿಯೋಲ್ಲಿ ಮಸ್ತ್ ಎಂಜಾಯ್ ಮಾಡೀನಿ. ನಾನು ಏನೆಲ್ಲ ತೋರಿಸಿಲ್ಲ ವೀಡಿಯೋನಾಗ ಅಷ್ಟು ಊಟ ಮಾಡೀನಿ. ಆ್ಯಂಡ್ ವಾಕಿಂಗ್ನ ಪರ್ಫೆಕ್ಟ್ ಆಗ್ಯದ ಫ್ರೆಂಡ್ಸ್. ಬಾಯ್.